ಎಷ್ಟು ಸತ್ಯ ಇದೆ ನಿಮ್ಮ ದೂರಲ್ಲಿ? 100% ಸತ್ಯ. ಯಾಕೆ 15 ವರ್ಷದ ಹಿಂದೆ ನೋಡಿದವರು ಅವತ್ತು ಕಂಪ್ಲೇಂಟ್ ಯಾರು ಕೊಟ್ಟಿದ್ರ, ಇವತ್ತು ಯಾಕೆ ಬಂದ್ರಿ? ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ ಸರ್? ಅಂದಿನ ಪರಿಸ್ಥಿತಿ ಇಂದು ನಾನಿಲ್ಲ. ಇವಾಗ ಹುಟ್ಟಿದ ಮಗುವಿಗೆ ದೂರ ಕೊಡ್ಲಿಕ್ಕೆ ಆಗಲ್ಲ. ಅದು ಬೆಳೆದು ಒಂದು ಹಂತಕ್ಕೆ ಒಂದು ವಿದ್ಯಾಭ್ಯಾಸ ಇದ್ರೆ, ಇಲ್ಲದ್ರೆ ಭಾರತ ದೇಶದ ಸಂವಿಧಾನ ಏನ್ ಹೇಳ್ತಾ ತಿಳಿದ ನಂತರ ಕೊಡ್ಬೋದು. ಅದಕ್ಕೆ ಮುಂಚೆ ಕೊಡ್ಲಿಕ್ಕೆ ಆಗತ್ತಾ? ಅವತ್ತು ಭಾರತ ಸಂವಿಧಾನ ಇತ್ತು, ಇವತ್ತು ಇದೆ. ಆದ್ರೆ ನನ್ನ ನೇರವ ಪ್ರಶ್ನೆ, 15 ವರ್ಷದ ಹೆಣ್ಣು ಮಗಳು ಅಂತ ನೀವು ಅಷ್ಟು ಅಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರಿ. ನಿಮ್ಗೆ ಅವತ್ತು ಹೇಳ್ತಾ 13ರಿಂದ 15 ವರ್ಷ 15 ವರ್ಷದ ಇರಬಹುದು ಅಂತ ಹೇಳಿ, ನಿಮ್ಗೆ ಅವತ್ತು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ತಿಲ್ವಾ? ಇವತ್ತು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ತಾ? ಸರ್, ನನ್ನ 2016ರಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದ್ರ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ನಮ್ಮ ವ್ಯವಸ್ಥೆ ಅದಗೆಟ್ಟಿದೆ. ಯಾವ ತರ ಹೋರಾಟ ಮಾಡ್ತಾ ಇದ್ರಿ ಸರ್? ನನ್ನ ನೋವಿಂದ ನಾನು ಸಮಾಜಕ್ಕೆ ಬಂದಿರೋದು, ನನ್ನ ತಾಯಿ ನೋವಿಂದ ಸಮಾಜಕ್ಕೆ ಬಂದು ಏನಾದ್ರೂ ಕಣ್ಣೀರಾಕ ಹೆಣ್ಣು ಮಕ್ಕಳಿಗೆ, ನೊಂದವರಿಗೆ, ಬಡವರಿಗೆ ನನ್ನಿಂದ ಏನ್ ಸೇವೆ ಆಗುತ್ತೆ, ನನಗೆ ಏನ್ ದೇವರ ಒಂದು ಶಕ್ತಿ ಕೊಟ್ಟಿದ್ದಾರೆ, ಆ ರೀತಿಯಲ್ಲಿ ಕೆಲಸ ಮಾಡಿ ಅವರಿಗೆ ಹೆಲ್ಪ್ ಮಾಡ್ಬೇಕಂತ ಉದ್ದೇಶದಿಂದ ನಾನು 15 ವರ್ಷದ ಹಿಂದೆ ಇರ್ಲಿಲ್ವಾ ಈ ಉದ್ದೇಶ? ಯಾವ್ದು ಈ ಉದ್ದೇಶ ಹೇಳಿ ಸರ್. ಹುಟ್ಟಿದ ಮಗುವಿಗೆ ಇರುತ್ತೆ ಸರ್. ನೋಡಿ ಇದು ಹುಟ್ಟಿದ ಮಗುವಿನ ವಿಚಾರ ಬೇರೆ, ಇಲ್ಲಿ ಒಂದು ನ್ಯಾಯ ಕೊಡಿಸುವ ವಿಚಾರ ಬೇರೆ. ಜಯಂತ್ ಅವರೇ ನೋಡಿ, ಅವತ್ತು 15ರ ಆಸುಪಾಸಿನ ಹುಡುಗಿಯ ಮೃತದೇಹವನ್ನ ಅಲ್ಲಿ ಉಳ್ತಾ ಇದ್ರು ಅಂತೇಳಿ ನೀವು ಕಣ್ಣಾರ ನೋಡಿದಾಗ ನೀವ್ ಯಾಕೆ ಅವತ್ತೇ ತಡಿಬೋದಿತ್ತಲ್ಲ? ಹುಟ್ಟೋ ಮಗುವನ್ನ ಅವತ್ತು 1986ರಲ್ಲಿ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಅವರಿಗೋಸ್ಕರ ಹೋರಾಟ ಮಾಡಿ ಏನಾಗಿದೆ, ಎಲ್ಲಿ ನ್ಯಾಯ ಸಿಕ್ಕಿದೆ ಎಲ್ಲ ನಮಗೆ ಗೊತ್ತು. ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇರುವ ನನ್ನ ತಾಯಿ ತಂದೆ ಹೇಳ್ತಾ ಇದ್ರು. ಅವತ್ತೇ ಮನಸ್ಸಲ್ಲಿ ಇಟ್ಕೊಂಡೆ ಈ ನೋವನ್ನು ಏನು ಎಂಬುದನ್ನು. ಅವತ್ತೇ ನಾನು ಏನೋ ಮಾತಾಡಿದೆ, ಆದ್ರೂ ಮುಂದಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವತ್ತು ಬಂದ್ರೆ ಇವತ್ತು ನಾನು ಭೂಮಿ ಮೇಲೆ ಇರ್ತಾ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಅವತ್ತು ನ್ಯಾಯ ಸಿಗಲಿಲ್ಲ. ಮತ್ತೆ ಅವಾಗ ಏಕೈಕಿ ನಾನೊಂದು ನೋಡಿದೆನೆ ಅಂತ ಹೋಗಿ ಹೇಳುವಾಗ ನ್ಯಾಯ ಸಿಕ್ತಾ ನೋಡಿ ಅಂತ ಹೇಳಿ ನನ್ನ ಪ್ರಶ್ನೆ ಸುತ್ತಿ ಬಳಸಿಬೇಡ, ನೇರವಾದ ಉತ್ತರ. ನಮ್ಮ ಅಜೆಂಡಾನೇ ಕಣ್ಣಲ್ಲಿ ಕಣ್ಣಿಟ್ಟು ನೇರ ಉತ್ತರ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಅಂತೇಳಿ. ಈಗ ನೋಡಿ ನನ್ನ ಪ್ರಶ್ನೆ, ನಿಮ್ಮ 1988ರಲ್ಲಿ 86ರಲ್ಲಿ ಅದು ಪದ್ಮಲತಾ ಅನ್ನೋರ್ದು ವಿಚಾರ ಅದೆಲ್ಲವೂ ಕೂಡ ಈಗ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದೇ ಗೊತ್ತಾಗ್ತಾ ಇರೋದು. ಆ ಪದ್ಮಲತಾ ಅನ್ನೋರ ವಿಚಾರಕ್ಕೆ ನಾ ಬರ್ತೀನಿ. ಆದ್ರೆ ನನ್ನ ನೇರವಾದ ಪ್ರಶ್ನೆ, 15 ವರ್ಷದ ಹಿಂದೆ ಇದ್ದಂತಹ ಘಟನೆ ನೀವು ನೋಡಿದೀನಿ ಅಂತಂದಾಗ ಇವತ್ತಿನವರೆಗೂ ಯಾಕಾದ್ರಿ? ಆಯ್ತು ಸರ್, ಇವತ್ತು SIT ಅವರು ಇವತ್ತು ಇಷ್ಟೆಲ್ಲ ತಿಮ್ರೋಡಿ ಟೀಮ್ ಅವರು, ಗಿರೀಶ್ ಮಟ್ಟಣ್ಣ ಅವರು ಇವರೆಲ್ಲ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಪ್ರಕರಣದಲ್ಲಿ ನ್ಯಾಯವನ್ನ ಕೊಡಿಸ್ಬೇಕು ಅಂತೇಳಿ. ಅವಾಗ್ಲೇ ಯಾಕೆ ಬರಬಾರ್ದಿತ್ತು ಸರ್? ಇವಾಗ ಅನ್ನ ಹಾಕೋರೆ ಅನ್ನದಲ್ಲಿ ವಿಷ ಹಾಕಿದ್ರೆ ಏನ್ ಮಾಡೋಣ ಸರ್? ಅನ್ನ ಹಾಕುವರೆ ಅನ್ನದಲ್ಲಿ ವಿಷ ಹಾಕಿರ ನಮಗಿರತ್ತ? ಈಗ ಹಾಕ್ತಾರೆ, ಈಗ ಹಾಕಲ್ವಾ? ಹಾಗಾದ್ರೆ ಅದನ್ನೇ ಕೇಳ್ತಾ ಇರೋದು. ಅವತ್ತು ಊತ ಹಾಕಿರೋದು, ಇವತ್ತು ಭಯ ಇಲ್ವಾ? ಊತ ಹಾಕಿರೋದು ಅದೇ ಪೊಲೀಸ್ ಅಧಿಕಾರಿ. ಏನ್ ಅವನ ಹತ್ರ ಹೋಗ್ಬೇಕಿತ್ತು ಅದೇ ಪೊಲೀಸ್ ಅಧಿಕಾರಿ ಊತ ಹಾಕಿರೋದು. ಹೇಳ್ತಾ ಇದೀರಾ? ಅದೇ ಈಗ ಪೊಲೀಸ್ ಅಧಿಕಾರಿ ಊತ ಹಾಕಿದ್ದಾರೆ ಅಂತ ಹೇಳಿದ್ರೆ ನೀವು ಪೊಲೀಸ್ ಇಲಾಖೆ ಮೇಲೆ ನೀವು ಆರೋಪವನ್ನ ಮಾಡ್ತಾ ಇದ್ದೀರಿ. ಇಲಾಖೆ ಅಲ್ಲ, ಊತ ಹಾಕಿದವನ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಯಾರು ಊತ ಅವನ ಮೇಲೆ ಆರೋಪ ಅಲ್ಲ. ಇನ್ನು ಹೇಳ್ತೀನಿ, ಆರೋಪ ಅಂತ ಹೇಳ್ಬೇಡಿ, ಇದ್ದ ವಿಷಯವನ್ನು ಹೇಳ್ತಾ ಇದ್ದೀನಿ. ನಾನು ಆರೋಪ ಮಾಡ್ಲಿಕ್ಕೆ ಬಂದಿಲ್ಲ. ಇದ್ದ ವಿಷಯವನ್ನು ಕಣ್ಣಾರ ನೋಡಿದ ವಿಷಯವನ್ನು ಇನ್ನೂ ಸಾಕ್ಷಿ ಇದ್ದಾರೆ, ಅವರನ್ನು ಎಲ್ಲಾನು ಮೀಟ್ ಮಾಡ್ತೀನಿ ನಾನು. 15 ವರ್ಷದಿಂದ ಯಾಕೆ ಸುಮ್ನೆ ಇದ್ರಿ ಸರ್? 15 ವರ್ಷ ನಾನು ಹೇಳ್ತಾ ಇದೀನಲ್ಲ ಸರ್. ನೀವು ನನಗೆ ಒಂದು ಸರಿಯಾದ ಉತ್ತರ ಸಿಗ್ತಾ ಇಲ್ಲ ವಿಷಯ ಸರ್. ನಾನು ಅದನ್ನೇ ಕೇಳುದು ಸರ್. ಕಾನೂನು ಪಾಲನೆ ಮಾಡುವನೆ ಕಾನೂನು ನಿಯಮವನ್ನು ಮೀರಿ ಆ ಜನವನ್ನು ಊತ ಹಾಕ್ತಾ ಇದ್ದಾರೆ. ಮತ್ತೆ ಯಾರ ಹತ್ರ ದೂರ ಕೊಡ್ಲಿ ಹೇಳಿ ಸರ್? ನೋಡಿ, ಯಾವುದೇ ಒಂದು ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ಕೊಟ್ರೆ ನಿಮ್ಗೆ ಒಂದು ಅಕ್ನಾಲೆಜ್ಮೆಂಟ್ ಅಂತ ಕೊಡ್ತಾರೆ. ನೀವು ದೂರನ್ನ ಕೊಟ್ಟಿದ್ರೆ ಯಾವತ್ತಾದ್ರು? ಯಾವ್ದಕ್ಕೆ? ಈ ವಿಚಾರವಾಗಿ ಸರ್, ಈ ವಿಷಯದಲ್ಲಿ ನಾನು ತಮಗೆ ಕೇಳ್ತಾ ಇರೋದು ಸರ್. ಪೊಲೀಸ್ ಅಧಿಕಾರಿ ಬಂದ್ಬಿಟ್ಟು ಊತ ಹಾಕ್ತಾ ಇರುವಾಗ ಯಾರೇ ಆಗ್ಲಿ, ಅದು ಪೊಲೀಸ್ ಅಧಿಕಾರಿ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಯಾರೇ ಆಗಿರ್ಲಿ, ತಪ್ಪೆ ಅದು ಕೊಲೆ ಅಂತ ಮಾಡಿದಾಗ ಊತ ಹಾಕಿದ್ದಾರೆ ಅಂತಂದಾಗ ನೀವು ಅವತ್ತೇ ನೀವು ಖಂಡಿಸ್ಬೇಕಾಗಿತ್ತು. ಅವತ್ತೇ ನೀವು ಯಾಕೆ ಎದುರ್ಕೊಂಡು ಕುತ್ಕೊಂಡ್ರೆ ಇವತ್ತು ಎಲ್ಲಿಂದ ಬಂತು ಧೈರ್ಯ? ಆಗಾರೆ ಯಾಕೆ ಇವತ್ತು ಕೊಡ್ಬಾರ್ದಂಗಾರೆ? ಒಂದು SIT ಬರುವಾಗ ಕೊಡ್ಬಾರ್ದ? ನಾನು ಅವತ್ತೇ ನೀವು ಕೊಟ್ಟಿದ್ರೆ ಅವತ್ತೊಂದು SIT ಆಗುತ್ತಲ್ಲ? ಅವತ್ತೇ ಕೊಟ್ಟಿದ್ರೆ ಏನ್ ಸರ್? ಒಂದು ವಿಷಯಕ್ಕೆ ಅಷ್ಟೊತ್ತು SIT ಆಗುತ್ತಾ? ಯಾಕೆ ಆಗಬಾರ್ದು? ಒಂದು ಹೆಣ್ಣಿನ ಜೀವ ಹೋಗ್ಬೇಕಾದ್ರೆ SIT ಆಗಬಾರ್ದ? ಓಕೆ, ಹಂಗಾರೆ ಸರಿ. ನನ್ನ ಹೇಳಿದ ಪದ್ಮಲದ ವಿಷಯ ಏಕೆ SIT ಆಗಿಲ್ಲ? ಹೋರಾಟ ಮಾಡಿದ್ವಿ, CID ತನಿಖೆ ಮಾಡಿದ್ವಿ, ಓಕೆ, ಕೇಸ್ ಬಿದ್ದೋಯ್ತು, ಎಲ್ಲ ಇತ್ತು, ಅದಕ್ಕೆ SIT ಏಕೆ ಮಾಡಿಲ್ಲ? ಹಂಗಾರೆ ಒಂದ್ ನಿಮಿಷ ಜಯಂತ್ ಅವರೇ, SIT ಅಲ್ಲಿ ಇರೋದು ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳೇ. SIT ಅಲ್ಲಿ ಇರೋದು ಕೂಡ ಪೊಲೀಸ್ ಅಧಿಕಾರಿಗಳೇ, CID ಅಲ್ಲಿ ಇರೋದು ಕೂಡ ಪೊಲೀಸ್ ಅಧಿಕಾರಿಗಳೇ. ಎಲ್ಲೋ ಒಂದ್ ಕಡೆ ತನಿಖೆ ಆಗ್ತಾ ಇತ್ತು.
ತನಿಖೆ ಆತಂತ ನಾನು ಈ ಸಮಾಜದಲ್ಲಿ ಆಗ್ತಿರೋಂತ ಭ್ರಷ್ಟಾಚಾರ ನೋಡಿ ನೋಡಿ ನನಗೆ ಸಾಕ. ನಾನು ಕೆಲವೊಂದು ವಿಡಿಯೋ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ವಾ? ಒಂದು ವಿಷಯ ನಾನು ಈ ಹಿಂದೆನೆ ಹೇಳಿದ್ದೀನಿ, ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಬದುಕುವುದಕ್ಕೆ SIT ಮೇಲೆ ನಂಬಿಕೆ ಇದೆಯಾ? ಬದುಕುವುದಂಗೆಲ್ಲ ಸಾಯ್ದು ಒಳ್ಳೆ ಎಂದು ಕೆಲವು ವಿಡಿಯೋಲಿ ಅಷ್ಟು ಭ್ರಷ್ಟಾಚಾರ ತುಂಬಿ ಈಗ SIT ಮೇಲೆ ನಂಬಿಕೆ ಇದೆಯಾ? ಜಿಲ್ಲಾಧಿಕಾರಿ ಅವರು ಒಬ್ಬರು ಚೆನ್ನಾಗಿ ಒಳ್ಳೆಯವರಂತ ಒಂದು ನಂಬಿಕೆ ಮೇಲೆ ನಾನು ನಂಬಿಕೆ ಇಟ್ಟು ಇದನ್ನು ಹೇಳಿದೀನಿ. ಅದು ಹೋದ್ರೆ ಹೋಗ್ಲಿ ಅಂತ ಬಿಟ್ಟಾಗ ಪ್ರಣಬ್ ಮೊಹಂತಿ ಅವರು ಈ ಹಿಂದೆನೂ ಇದ್ರು, ಯಾವ್ದು? ಪ್ರಣಬ್ ಮೊಹಂತಿ ಅವರು ಈ ಹಿಂದೆನೂ ಇದ್ರು, ಅನ್ನಚೇತರು ಈ ಹಿಂದೆನೂ ಕೂಡ, ಇವತ್ತು ಕೂಡ ಕೆಲಸ ಮಾಡ್ತಾರೆ, ಈ ಹಿಂದೆನೂ ಕೂಡ ಇದ್ರು. ನಿಮ್ಗೆ ಒಳ್ಳೆ ಅಧಿಕಾರಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ತರ ತಡ ಮಾಡ್ಕೊಂಡ್ಬಂದ್ರ? 100%. ನಾನು ಒಂದು ವಿಷಯ ಹೇಳ್ತೀನಿ, 3 ವರ್ಷ ಹಿಂದೆ ಇಲ್ಲ 4 ವರ್ಷ ಹಿಂದೆ ಅದೇ ಸ್ಪಾಟ್ ಅಲ್ಲಿ ಎಲ್ಲೋ ನಿಂತು ಅದೇ ವಿಷಯದಲ್ಲಿ ವಿಡಿಯೋ ಮಾಡಿದೆ. ನಾನು ಕಳ್ಸಿಕೊಡ್ತೀನಿ ನಿಮಗೆ, ನಾನು ನಿಮಗೆ ಕಳ್ಸಿಕೊಡ್ತೀನಿ. ಇದೇ ವಿಷಯದಲ್ಲಿ ಒಳ್ಳೆ ತನಿಖಾಧಿಕಾರಿಯು ಯಾರಾದ್ರೂ ಬಂದು ಈ ವಿಷಯವನ್ನು ನಾನು ಕೊಡ್ತೀನಿ. ಅವತ್ತು ವಿಡಿಯೋ ಮಾಡಿದ್ದೀನಿ, ಇವತ್ತು ಬಂದದಲ್ಲ. 4 ವರ್ಷದ ಹಿಂದಿನ ಬಗ್ಗೆ ಮಾತಾಡ್ತಾ 4 ವರ್ಷ ನಾನ್ ಕೇಳ್ತಾ 15 ವರ್ಷದಿಂದ ಇಷ್ಟು ವರ್ಷ ಬೇಕಾಯ್ತಾ ನಿಮ್ಗೆ? 4 ವರ್ಷದಿಂದ ನಾನಷ್ಟು ನಿಮ್ ತರನೋ ಎಲ್ಲ ದೊಡ್ಡ ಮೀಡಿಯಾ ಬರ್ಲಿಕ್ಕೆ ಎಲ್ಲ ದೂರ ಕೂಡ ಅಷ್ಟು ಪ್ರಭಾವಿ ವ್ಯಕ್ತಿ ಅಲ್ಲ ಸರ್. ಕಣ್ಣಾರೆ ನೋಡಿದೀನಿ, ಅದು ಇವತ್ತೆಲ್ಲ ನಾನು ಕೊಡಬಹುದು. ಇವತ್ತು ಜಯಂತ್ ಅವರು ಪ್ರಭಾವಿ ವ್ಯಕ್ತಿ ಆಗಿದಾರ? ಪ್ರಭಾವಿ ವ್ಯಕ್ತಿ ಅಂತ ಅಲ್ಲ, ಅದಕ್ಕಿರುವಂತ ನಾಲೆಜ್ ಚೆನ್ನಾಗಿದೆ. ಇವಾಗ ಅದಕ್ಕಿರುವಂತ ದೂರು ಕೊಡುವಂತ ಹೇಗೆ ಹೇಳ್ತೀರಿ? ನಾಲೆಡ್ಜ್ ಇದೆ ಅಂತಾರೆ ಹೇಗೆ ಹೇಳ್ತೀರಿ? ಅಷ್ಟು ಸ್ಪಷ್ಟವಾಗಿ ಇಂತಿಂತವರೇ ಹೂತಾಕಿದ್ರು, ಇಂತಿಂತ ಜಾಗದಲ್ಲಿ ನಾನು ತೋರಿಸ್ತೀನಿ, ಇವತ್ತು ಅಲ್ಲಿ ಸಿಗ್ಲಿಲ್ಲ ಅಂತಾರೆ ಕಳೆಬರ. ಯಾರು ಕಳಬರ ಎಲ್ಲ ನನ್ನ ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲೊಡೆದು ಸಾಯಿಸಿ ನೀವೆಲ್ಲ ಸೇರಿಸಿ. ನೀವು ಕಣ್ಣಾರೆ ಏನ್ ಕಂಡ್ರಿ ಅದನ್ನ ಯಥಾವತ್ತಾಗಿ ನಮ್ಗೆ ಹೇಳಿ. ಯಾವ್ದು ಎಲ್ಲವನ್ನು ನಿಮಗೆ ಈಗ ಹೇಳಿ, ಈ ಕಣ್ಣಾರ ಕಂಡಿದ್ದನ್ನ ಒಂದ್ ನಿಮಿಷ 3 ಗಂಟೆ ಮಧ್ಯದಲ್ಲಿ ನಾನು ನೀವೆಲ್ಲಿದ್ರಿ? ಏನ್ ಮಾಡ್ತಾ? ನಾನೆಲ್ಲೋ ಏನೋ ಕೆಲಸ ಮಾಡ್ತಾ ಇದ್ದೆ, ಎಲ್ಲೋ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ 3 ಜನ ಇದ್ರು. ಆ 3 ಜನ ಈ ಒಂದು ಬಾಡಿಯನ್ನು ಎಳೆದಾಕೋದು ನೋಡಿದೀನಿ ನಾನು. ಅವನ್ನ ಕೇಳಿದೆ ಏನು ವಿಷಯ ಅಂತ. ಆ ಬಾಡಿಯನ್ನು ನಾನು ನೋಡಿದೀನಿ, ಎಳೆದಾಕೋದನ್ನು ನೋಡಿದೀನಿ. ಯಾರು ಅದು ಯಾರಂತ ಬೇಕಂತಿಲ್ಲ, ಅದನ್ನ ಕೊಡ್ತೀನಿ ನಿಮಗೆ. ಯಾರು? ಲೋಕಲ್ ಐಟಾ, ಸ್ಥಳೀಯರ, ಕಾರ್ಮಿಕರ, ಸಿಬ್ಬಂದಿಗಳ? ನನ್ನ ಹೆಸರು ಕೇಳ್ತಿಲ್ಲ. ಹೇಳ್ತಾ ಇದೀನಲ್ಲ, ಈ ಮುಂಚಿನ ಅದೇ ತಾನೇ ಹೇಳಿ. ಒಬ್ರು ಹೆಸರು ಹೇಳಿದ್ರಿ, ಒಬ್ರು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರಿ. ನಾನು ಅವ್ರ ತಾನೇ ಅವ್ರ ಜೊತೆ ಇನ್ನ ಇಬ್ರು ಇದ್ರಲ್ಲ, ಅದು ಏನಕ್ಕೆ? ಅದು ಒಟ್ಟಿಗಿರೋರು ಏನಕ್ಕೆ? ನಮಗೆ ಒಬ್ಬರು ನೋಡ್ಲಿ, ಕಾನೂನು ಪ್ರಕಾರ ಇನ್ನಿಬ್ರು ಯಾಕೆ ಬಿಡ್ತಾ ಇದ್ರ ನೀವು? ಇನ್ನಿಬ್ರು ಯಾಕೆ ಬಿಡ್ತಾ ಇದ್ರ? ಅದು ಕೊಡ್ತೀವಿ ಸರ್, ನಾವ್ ಬಿಟ್ಟಿಲ್ಲ. ನಾವ್ 3 ಜನ ಅಂತ ಹೇಳ್ತಾ ಇದ್ರೆ ಒಬ್ಬರ ಹೆಸರು ಹೇಳ್ತಾ ಇದ್ರೆ ಇನ್ನಿಬ್ರು ಹೇಳಿ, ಯಾಕೆ ಭಯ? ಅಲ್ಲ, ನಾ ಬಿಟ್ಟಿಲ್ಲ. ನಾನು ಇನ್ನೊಬ್ಬರ ಹೆಸರನ್ನೇ ಬಿಟ್ಟಿಲ್ಲ. ನಾನು ಇವಾಗ ನೋಡಿ, ಇವಾಗ ಅದನ್ನು ಏನು ದಾಖಲೆ ಸಮಯ ನೋಡಿ, ಒಂದು ಸಲ ದೂರನ್ನ ಕೊಟ್ಟಾಗ ನೀವು ಕ್ಲಿಯರ್ ಆಗಿ ಹೇಳ್ಬೇಕು, ಇಂತಿಂತವ್ರು ಅಂತೇಳಿ. ಗೊತ್ತಿಲ್ಲ, ನಿಮ್ಮ ದೂರಿನ ಪ್ರತಿಯಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ, ನನಗ್ ಬೇಕಾಗಿಲ್ಲ. ಆದ್ರೆ ನನಗೆ ನೀವು ಹೇಳ್ದಂತೆ ಆವಾಗ್ಲಿಂದ ಸಬ್ ಇನ್ಸ್ಪೆಕ್ಟರ್ ಹೆಸರು ಹೇಳ್ಕೊಂಡ್ ಬಂದ್ರಿ, ಪರವಾಗಿಲ್ಲ. ಅವರು ಸಬ್ ಇನ್ಸ್ಪೆಕ್ಟರ್ ಮೇಲೆ ಈಗ ನೀವು ಆರೋಪವನ್ನ ಮಾಡಿದ್ರೆ ಇಂಥವ್ರು ಊತ ಹಾಕಿದ್ದಾರೆ ಅಂತ ನಾನು ಕಣ್ಣಾರ ಕಂಡಿದ್ದ ಅಂತ ಹೇಳಿದ್ರಿ. ಅವರ ಜೊತೆಯಲ್ಲಿ 3 ಜನ ಇನ್ನಿಬ್ರು ಇದ್ರು ಅಂತೇಳಿ ಇವಾಗ ಹೇಳ್ತಾ ಇದ್ದಾರೆ. ನೀವು ಆರಂಭದಲ್ಲಿ ಹೇಳ್ಬೋದಿತ್ತು ಸರ್, ದೂರ ಕೊಟ್ಟಿದ್ದೀರಾ ಸರ್, ತನಿಖೆ ಮಾಡ್ಬೇಕಲ್ಲ ಸರ್. ನಾನೆಲ್ಲವನ್ನು ನನ್ನ ಪ್ರಶ್ನೆ ಜಯಂತ್ ಅವರ ಅರ್ಥ ಮಾಡ್ಕೊಳ್ಳಿ, ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮೊದಲೇ ನೀವು ಒಬ್ಬರ ಜೊತೆಯಲ್ಲಿ ಇನ್ನ ಇಬ್ರು ಇದ್ರು ಅಂತ ಹೇಳಿಲ್ಲ. ಈಗ ನಾವು 10 ನಿಮಿಷ ಆದ್ಮೇಲೆ ನೀವು ಹೇಳ್ತಾ ಇದ್ರೆ 3 ಜನ ಅಂತೇಳಿ. ಸರ್ 3 ಅಲ್ಲ ಸರ್, ನೋಡಿರೋರು 4-5 ಜನ ಇದ್ದಾರೆ ಸರ್. ನೋಡಿರೋಲ್ಲ, ಊತ ಹಾಕಿದ್ದಾರೆ ಜನ. ಊತ ಆಗಿರೋ 2 ಸರ್, ಈಗ 2 ಆಗ್ಲೇ 3 ಅಂದ್ರಿ. ಆ ತರ ನೀವು ಮಿಸ್ಯೂಸ್ ಮಾಡಬೇಡಿ ಸರ್. ಕನ್ಫ್ಯೂಷನ್ ನೋಡಿ, ಪ್ರತಿಯೊಂದು ಕೂಡ ಜಯಂತ್ ಅವ್ರ ಏನ್ ಗೊತ್ತಾ, ನಾವು ತೋರ್ಸ್ಬೇಕಾದ್ರೆ ಸತ್ಯತೆ ಅದಾಗ್ಬೇಕು. ಹಾಗೆಷ್ಟು ಸತ್ಯ ಇದೆ ನಿಮ್ಮ ದೂರಲ್ಲಿ? 100ಕ್ಕೆ 100 ಸತ್ಯ. ಯಾಕೆ 15 ವರ್ಷದ ಹಿಂದೆ ನೋಡಿದವರು ಅವತ್ತು ಕಂಪ್ಲೇಂಟ್ ಯಾರು ಕೊಟ್ಟಿದ್ರ? ಇವತ್ತು ಯಾಕೆ ಬಂದ್ರಿ? ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ ಸರ್? ಅಂದಿನ ಪರಿಸ್ಥಿತಿ ಇಂದು ನಾನಿಲ್ಲ. ಇವಾಗ ಹುಟ್ಟಿದ ಮಗುವಿಗೆ ದೂರ ಕೊಡ್ಲಿಕ್ಕೆ ಆಗಲ್ಲ. ಅದು ಬೆಳೆದು ಒಂದು ಹಂತಕ್ಕೆ ಒಂದು ವಿದ್ಯಾಭ್ಯಾಸ ಇದ್ರೆ, ಇಲ್ಲ ಭಾರತ ದೇಶದ ಸಂವಿಧಾನ ಏನ್ ಹೇಳ್ತಾ ತಿಳಿದ ನಂತರ ಕೊಡ್ಬೋದು. ಅದಕ್ಕೆ ಮುಂಚೆ ಕೊಡ್ಲಿಕ್ಕೆ ಆಗತ್ತಾ? ಅವತ್ತು ಭಾರತ ಸಂವಿಧಾನ ಇತ್ತು, ಇವತ್ತು ಇದೆ. ಆದ್ರೆ ನನ್ನ ನೇರವ ಪ್ರಶ್ನೆ, 15 ವರ್ಷದ ಹೆಣ್ಣು ಮಗಳು ಅಂತ ನೀವು ಅಷ್ಟು ಅಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರಿ. ನಿಮ್ಗೆ ಅವತ್ತು ಹೇಳ್ದ 13ರಿಂದ 15 ವರ್ಷ 15 ವರ್ಷದ ಇರಬಹುದು ಅಂತ ಹೇಳಿ. ನಿಮ್ಗೆ ಅವತ್ತು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ತಿಲ್ವಾ? ಇವತ್ತು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ತಾ? ಸರ್, ನನ್ನ 2016ರಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಂಗೆ ಗೊತ್ತಾಗ್ತಾ ಇದೆ ಎಷ್ಟು ನಮ್ಮ ವ್ಯವಸ್ಥೆ ಅದಗೆಟ್ಟಿದೆ. ಯಾವ ತರ ಹೋರಾಟ ಮಾಡ್ತಾ ಇದ್ರಿ ಸರ್? ನನ್ನ ನೋವಿಂದ ನಾನು ಸಮಾಜಕ್ಕೆ ಬಂದಿರೋದು, ನನ್ನ ತಾಯಿಯ ನೋವಿಂದ ಸಮಾಜಕ್ಕೆ ಬಂದು ಏನಾದ್ರೂ ಕಣ್ಣೀರ್ ಹಾಕೋ ಹೆಣ್ಣು ಮಕ್ಕಳಿಗೆ, ನೊಂದವರಿಗೆ, ಬಡವರಿಗೆ ನನ್ನಿಂದ ಏನ್ ಸೇವೆ ಆಗ್ತೆ, ನನಗೆ ಏನ್ ದೇವರ ಒಂದು ಶಕ್ತಿ ಕೊಟ್ಟಿದ್ದಾರೆ, ಆ ರೀತಿಯಲ್ಲಿ ಕೆಲಸ ಮಾಡಿ ಅವರಿಗೆ ಹೆಲ್ಪ್ ಮಾಡ್ಬೇಕಂತ ಉದ್ದೇಶದ ನಾನು. 15 ವರ್ಷದ ಹಿಂದೆ ಇರ್ಲಿಲ್ವಾ ಈ ಉದ್ದೇಶ? ಯಾವ್ದು ಈ ಉದ್ದೇಶ? ಹೇಳಿ ಸರ್, ಹುಟ್ಟಿದ ಮಗುವಿಗೆ ಇರ್ತಾ ಸರ್ ಅವತ್ತ ನೋಡಿ ಇದು ಹುಟ್ಟಿದ ಮಗುವಿನ ವಿಚಾರ ಬೇರೆ, ಇಲ್ಲಿ ಒಂದು ನ್ಯಾಯ ಕೊಡಿಸುವ ವಿಚಾರ ಬೇರೆ. ಜಯಂತ್ ಅವರೇ ನೋಡಿ, ಇವತ್ತು 15ರ ಆಸುಪಾಸಿನ ಹುಡುಗಿಯ ಮೃತದೇಹವನ್ನ ಅಲ್ಲಿ ಉಳ್ತಾ ಇದ್ರು ಅಂತ ಹೇಳಿ ನೀವು ಕಣ್ಣಾರ ನೋಡಿದಾಗ ನೀವ್ ಯಾಕೆ ಅವತ್ತೇ ತರಿಬೋದಿತ್ತಲ್ಲ? ಹುಟ್ಟೋ ಮಗುವನ್ನ 1986ರಲ್ಲಿ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ, ಅವರಿಗೋಸ್ಕರ ಹೋರಾಟ ಮಾಡಿ ಏನಾಗಿದೆ, ಎಲ್ಲಿ ನ್ಯಾಯ ಸಿಕ್ಕಿದೆ ಎಲ್ಲ ನಮಗೆ ಗೊತ್ತು.
ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇರುವ ನನ್ನ ತಾಯಿ ತಂದೆ ಹೇಳ್ತಾ ಇದ್ರು. ಅವತ್ತೇ ಮನಸ್ಸಲ್ಲಿ ಇಟ್ಕೊಂಡೆ ಈ ನೋವನ್ನು ಏನು ಎಂಬುದನ್ನು. ಅವತ್ತೇ ನಾನು ಏನೋ ಮಾತಾಡಿದೆ, ಆದ್ರೂ ಮುಂದಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವತ್ತು ಬಂದ್ರೆ ಇವತ್ತು ನಾನು ಭೂಮಿ ಮೇಲೆ ಇರ್ತಾ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಅವತ್ತು ನ್ಯಾಯ ಸಿಗಲಿಲ್ಲ. ಮತ್ತೆ ಅವಾಗ ಏಕೈಕಿ ನಾನೊಂದು ನೋಡಿದೇನೆ ಅಂತ ಹೋಗಿ ಹೇಳುವಾಗ ನ್ಯಾಯ ಸಿಗ್ತಾ ನೋಡಿ ಅಂತ ಹೇಳಿ ನನ್ನ ಪ್ರಶ್ನೆ ಸುತ್ತಿ ಬಳಸಿಬೇಡ, ನೇರವಾದ ಉತ್ತರ. ನಮ್ಮ ಅಜೆಂಡಾನೇ ಕಣ್ಣಲ್ಲಿ ಕಣ್ಣಿಟ್ಟು ನೇರ ಉತ್ತರ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಅಂತೇಳಿ. ಈಗ ನೋಡಿ ನನ್ನ ಪ್ರಶ್ನೆ, ನಿಮ್ಮ 1988ರಲ್ಲಿ 86ರಲ್ಲಿ